ಹಲೋ ಫ್ರೆಂಡ್ಸ್, ಇವತ್ತು ನಾವು EVS ಮತ್ತು ಸೈನ್ಸ್ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಎರಡರಲ್ಲೂ ಕ್ವಶನ್ಸ್ ಕೊಟ್ಟಿದ್ದೀನಿ. ಇಬ್ರಿಗೂ ಯೂಸ್ ಆಗೋ ಹಾಗೆ ಒಂದು ಇಂಪಾರ್ಟೆಂಟ್ ಟಾಪಿಕ್ ತೊಗೊಂಡಿದ್ದೀನಿ. ಇದು 2022 ಅಲ್ಲಿ ಕೇಳಿದರು ಈ ಚಾಪ್ಟರಿಂದ ಕ್ವಶನ್ಸ್ನ. ಓಕೆ, ಫಸ್ಟ್ ಕ್ವೆಶನ್ ನೋಡೋಣ. ಲೈಸೋಸೋಮ್ಸ್ ಆರ್ ಕಾಲ್ಡ್ ಸೂಸೈಡ್ ಬ್ಯಾಗ್ಸ್ ಬಿಕಾಸ್ ಇಟ್ ಕಾಸಸ್ ದ ಸೆಲ್ ಟು ಬ್ರೇಕ್ ಇಟ್ಸ್ ಮೆಂಬ್ರೇನ್ ಕಾಸಿಂಗ್ ಡೆತ್. ಇದು ಫಸ್ಟ್ ಆಪ್ಷನ್ ಕೂಡ ರೈಟ್ ಆಗಿದೆ. ಸೆಕೆಂಡ್ ಆಪ್ಷನ್ ಏನಿದೆ, ಇಟ್ ಕಿಲ್ಸ್ ದ ಸರೌಂಡಿಂಗ್ ಸೆಲ್ಸ್ ಬೈ ರಿಲೀಸಿಂಗ್ ಎಂಜೈಮ್ಸ್. ಅದು ಆಪ್ಷನ್ ಕರೆಕ್ಟ್ ಆಗಿದೆ. ಥರ್ಡ್ ಆಪ್ಷನ್ ಏನಿದೆ, ದ ಎಂಜೈಮ್ಸ್ ಆರ್ ಕೇಪಬಲ್ ಆಫ್ ಡೈಜೆಸ್ಟಿಂಗ್ ಸೆಲ್ಸ್. ಸೊ ಇದೆಲ್ಲ ಒಂದು ಫಸ್ಟ್, ಸೆಕೆಂಡ್, ಥರ್ಡ್ ಮೂರು ಆಪ್ಷನ್ಸ್ ಏನಿದೆ ಲೈಸೋಸೋಮ್ಸ್ಗೆ ಕರೆಕ್ಟ್ ಆಪ್ಷನ್ಸ್ ಇದೆ. ಸೊ ಆಪ್ಷನ್ ನಂಬರ್ ಡಿ, ಆಲ್ ಆಫ್ ದ ಅಬವ್ ಇದಕ್ಕೆ ರೈಟ್ ಆನ್ಸರ್. ಓಕೆ, ಇವಾಗ ಕನ್ನಡದಲ್ಲಿ ನೋಡಿ. ಲೈಸೋಸೋಮ್ಗಳನ್ನು ಆತ್ಮಹತ್ಯೆ ಚೀಲಗಳು ಎಂದು ಕರೆಯಲಾಗುತ್ತದೆ ಏಕೆಂದರೆ ಫಸ್ಟ್ ಆಪ್ಷನ್, ಇದು ಜೀವಕೋಶವು ಅದರ ಜೀವಕೋಶ ಪೊರೆಯನ್ನು ಮುರಿಯಲು ಕಾರಣವಾಗುತ್ತದೆ, ಸಾವಿಗೆ ಕಾರಣವಾಗುತ್ತದೆ. ಸೆಕೆಂಡ್ ಆಪ್ಷನ್, ಇದು ಕಿಣ್ವಗಳನ್ನು ಬಿಡುಗಡೆ ಮಾಡುವ ಮೂಲಕ ಸುತ್ತಮುತ್ತಲಿನ ಜೀವಕೋಶಗಳನ್ನು ಕೊಲ್ಲುತ್ತದೆ. ಥರ್ಡ್ ಆಪ್ಷನ್, ಕಿಣ್ವಗಳು ಜೀವಕೋಶಗಳನ್ನು ಜೀರ್ಣಿಸಿಕೊಳ್ಳಲು ಸಮರ್ಥವಾಗಿವೆ. ಸೊ ಇದಕ್ಕೆ ಆಪ್ಷನ್ ನಂಬರ್ 4 ಡಿ, ಮೇಲಿನ ಎಲ್ಲವೂ ಇದಕ್ಕೆ ಸರಿಯಾದ ಉತ್ತರ. ಈ ಫಸ್ಟ್, ಸೆಕೆಂಡ್, ಥರ್ಡ್ ಈ ಮೂರು ಆಪ್ಷನ್ ಕೂಡ ಸರಿಯಾಗಿದೆ. ಲೈಸೋಸೋಮ್ಗಳಿಗೆ ಆತ್ಮಹತ್ಯೆ ಚೀಲಗಳು ಅಂತ ಹೇಳ್ತೀವಿ. ಇವಾಗ ಈ ಚಾಪ್ಟರ್ನ ಸ್ವಲ್ಪ ಡೀಟೇಲಾಗಿ ಓದ್ಕೊಳ್ಳೋಣ. ಕ್ವೆಶನ್ಸ್ ನೋಡಿ. ಇವಾಗ ಇದೆಲ್ಲ ಇನ್ ಟೆಕ್ಸ್ಟ್ ಕ್ವೆಶನ್ಸ್, ಟೆಕ್ಸ್ಟ್ ಬುಕ್ಕಲ್ಲಿರೋ ಕ್ವೆಶನ್ಸ್ ಇದು. ಓಕೆ, ನೇಮ್ ದ ಟಿಶ್ಯೂ ರೆಸ್ಪಾನ್ಸಿಬಲ್ ಫಾರ್ ಮೂವ್ಮೆಂಟ್ ಇನ್ ಅವರ್ ಬಾಡಿ. ಇವಾಗ ಮಸ್ಕ್ಯುಲರ್ ಟಿಶ್ಯೂ ಅಂತ ಆಪ್ಷನಲ್ಲಿ ಕೊಟ್ಟಿದ್ರು, ಅದು ರೈಟ್ ಆಗುತ್ತೆ. ಅಥವಾ ನರ್ವಸ್ ಟಿಶ್ಯೂ ಅಂತ ಕೊಟ್ಟರೆ, ಇದೆರಡರಲ್ಲಿ ಯಾವುದಾದ್ರೂ ಒಂದು ಕೊಟ್ಟರೆ ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ಮೂವ್ಮೆಂಟ್ ಇನ್ ಅವರ್ ಬಾಡಿ. ಯಾವುದು? ಮಸ್ಕ್ಯುಲರ್ ಟಿಶ್ಯೂ ಅಥವಾ ನರ್ವಸ್ ಟಿಶ್ಯೂ. ಕಾಂಬಿನೇಷನ್ ಆಫ್ ಬೋತ್ ದ ಟಿಶ್ಯೂಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಮೂವ್ಮೆಂಟ್ ಇನ್ ಅವರ್ ಬಾಡಿ. ಯಾವುದು? ಮಸ್ಕ್ಯುಲರ್ ಅಥವಾ ನರ್ವಸ್ ಟಿಶ್ಯೂ. ಇವಾಗ ಈ ಕ್ವೆಶನ್ ನೋಡಿ, 2022 ಕ್ವೆಶನ್ ಪೇಪರಲ್ಲಿ ಕೊಟ್ಟಿದ್ರು ಈ ಥರ. ದ ಟೈಪ್ ಆಫ್ ಸೆಲ್ಸ್ ಗಿವನ್ ಇನ್ ದ ಡಯಾಗ್ರಾಮ್ ಯಾವುದಿದು? ಇದು ಬ್ಲಡ್ ಸೆಲ್ಸು ಅಥವಾ ನರ್ವ್ ಸೆಲ್ಸು, ಮಸಲ್ ಸೆಲ್ಸು ಅಥವಾ ಸ್ಪರ್ಮ್ ಸೆಲ್ಸು ಅಂತಂದ್ಬಿಟ್ಟು ಸ್ವಲ್ಪ ಇದು ಎಷ್ಟು ಡೀಪ್ ಕ್ವೆಶನ್ ಕೇಳಿದ್ದಾರೆ. ಸೊ ನೀವು ಡೀಟೇಲಾಗಿ ಒಂದು 9th ಸ್ಟ್ಯಾಂಡರ್ಡಲ್ಲಿ ಟಿಶ್ಯೂಸ್ ಅಂತ ಇದೆ ಆ ಚಾಪ್ಟರ್ದು, ಸ್ವಲ್ಪ ಡೀಟೇಲಾಗಿ ಓದ್ಕೊಬೇಕಾಗುತ್ತೆ. ನೆಕ್ಸ್ಟ್ ಕ್ವೆಶನ್, ವಾಟ್ ಡಸ್ ಅ ನ್ಯೂರಾನ್ ಲುಕ್ ಲೈಕ್? ಇದರಲ್ಲಿ ಆನ್ಸರ್ ನೋಡಿ. ಅ ನ್ಯೂರಾನ್ ಕನ್ಸಿಸ್ಟ್ ಆಫ್ ಅ ಸೆಲ್ ಬಾಡಿ ವಿತ್ ಎ ನ್ಯೂಕ್ಲಿಯಸ್ ಆ್ಯಂಡ್ ಸೈಟೋಪ್ಲಾಸಮ್. ನೀವು ಇವಾಗ ಈ ಇಮೇಜ್ ಕೊಟ್ಬಿಟ್ಟು ನಿಮಗೆ ಇದೇನು ನ್ಯೂಕ್ಲಿಯಸ್ ಹೇಗಿರತ್ತೆ ಅಂತಂದ್ಬಿಟ್ಟು ಒಂದು ಪಿಕ್ಚರ್ ಕೊಟ್ಬಿಟ್ಟು ಕೇಳಿದರು. 2022 ಒಂದು ಮಾಡಲ್ ಕ್ವೆಶನ್ ಪೇಪರಲ್ಲೂ ಕೇಳಿದರು, ಪೇಪರ್ 2 ಅಲ್ಲೂ ಕೇಳಿದರು, ಪೇಪರ್ 1 ಅಲ್ಲೂ ಕೇಳಿದರು. ಸೊ ಈ ಥರ ಡಯಾಗ್ರಾಮ್ಸ್ ಕೂಡ ಸ್ವಲ್ಪ ಡೀಪಾಗಿ ನೋಡ್ಕೊಳ್ಳಿ ನೀವು. ನೆಕ್ಸ್ಟ್ ಪಾಯಿಂಟ್ ನೋಡಿ, ಈಚ್ ನ್ಯೂರಾನ್ ಹ್ಯಾಸ್ ಎ ಸಿಂಗಲ್ ಲಾಂಗ್ ಪಾರ್ಟ್ ಕಾಲ್ಡ್ ದಿ ಆಕ್ಸನ್ ಆ್ಯಂಡ್ ಮೆನಿ ಸ್ಮಾಲ್ ಶಾರ್ಟ್ ಬ್ರಾಂಚ್ಡ್ ಪಾರ್ಟ್ಸ್ ಕಾಲ್ಡ್ ಡೆಂಡ್ರೈಟ್. ಡೆಂಡ್ರೈಟ್ ಅಂದರೆ ಏನು, ಎಲ್ಲಿ ಡೆಂಡ್ರೈಟ್ ಬರುತ್ತೆ ಅಥವಾ ಆಕ್ಸನ್ ಎಲ್ಲಿ ಬರುತ್ತೆ, ನೀವು ಡಯಾಗ್ರಾಮಲ್ಲಿ ಕರೆಕ್ಟಾಗಿ ನೆನಪಿಗಿಟ್ಕೊಬೇಕು. ನೆಕ್ಸ್ಟ್, ಆ್ಯನ್ ಇಂಡಿವಿಜುವಲ್ ನರ್ವ್ ಸೆಲ್ ಈಸ್ ಕಾಲ್ಡ್ ನ್ಯೂರಾನ್. ಇಟ್ ಮೇ ಬಿ ಅಪ್ ಟು ಅ ಮೀಟರ್ ಲಾಂಗ್. ನೋಡಿ, ಈ ಕ್ವೆಶನ್ಸ್ ಏನಿದೆ ಪೇಪರ್ 1 ಅಲ್ಲಿ ಒಂದು ಸರಿ ಕೇಳ್ತಾ ಇದ್ದಾರೆ 1 ಇಯರ್, ಇನ್ನೊಂದು ಇಯರ್ ಪೇಪರ್ 2 ಅಲ್ಲಿ ಕೇಳ್ತಾ ಇದ್ದಾರೆ. ಸೊ ಪೇಪರ್ 1 ಮತ್ತು ಪೇಪರ್ 2 ಎರಡು ನೀವು ಪ್ರೀವಿಯಸ್ ಇಯರ್ಸ್ ಕ್ವೆಶನ್ ಪೇಪರ್ಸ್ನ ಸ್ಟಡಿ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಏನಿದೆ, ಫ್ಲೋಯಮ್ ಸೆಲ್ ಅಂತ ಕಾಣಿಸ್ತಾ ಇದೆ ನಿಮಗೆ. ಇದರಲ್ಲಿ ಏನೇನಿದೆ, ಸಿವ್ ಪ್ಲೇಟ್, ಸಿವ್ ಟ್ಯೂಬ್ ಮತ್ತು ಫ್ಲೋಯಮ್ ಪ್ಯಾರಂಖೈಮಾ. ಇದು ಇನ್ನೊಂದು ಕಂಪ್ಯಾನಿಯನ್ ಸೆಲ್ ಇದೆ ನೋಡಿ. ಈ ಪಿಕ್ಚರ್ ನಿಮಗೆ ಇವಾಗ ತೋರಿಸಿದ್ದೀನಿ. ಕ್ವೆಶನ್ ನೋಡಿ ಇವಾಗ. ಓಕೆ, ಡ್ಯಾಶ್ ಈಸ್ ನಾಟ್ ಫೌಂಡ್ ಇನ್ ಝೈಲಮ್ ಟಿಶ್ಯೂಸ್. ಇವಾಗ ನಾಟ್ ಫೌಂಡ್ ಅಂತ ಕೇಳಿದಾಗ ನೀವೇನು ಮಾಡ್ತೀರಾ? ಇವಾಗ ನಿಮಗೆ ತೋರಿಸಿದ್ದು ನಾನು ಒಂದು ಡಯಾಗ್ರಾಮ್ ಫ್ಲೋಯಮ್ದು. ಏನಿತ್ತು ಅಲ್ಲಿ ಫ್ಲೋಯಮಲ್ಲಿ ಏನಿತ್ತು? ಆಪ್ಷನ್ ನಂಬರ್ ಎ, ಸಿವ್ ಟ್ಯೂಬ್ಸ್. ಇವಾಗ ಸಿವ್ ಟ್ಯೂಬ್ಸ್ ಇದೆಯಲ್ಲ, ಇದು ಯಾವುದ್ರಲ್ಲಿರತ್ತೆ ಅಂತಂದರೆ ಫ್ಲೋಯಮಲ್ಲಿರತ್ತೆ. ಸಿವ್ ಟ್ಯೂಬ್ಸ್ ಯಾವುದ್ರಲ್ಲಿರತ್ತೆ? ಫ್ಲೋಯಮಲ್ಲಿ, ಝೈಲಮಲ್ಲಿ ಇರೋದಿಲ್ಲ. ಸಿವ್ ಟ್ಯೂಬ್ಸ್ ಈಸ್ ನಾಟ್ ಫೌಂಡ್ ಇನ್ ಝೈಲಮ್ ಟಿಶ್ಯೂ. ಆಪ್ಷನ್ ನಂಬರ್ 1 ಇದಕ್ಕೆ ರೈಟ್ ಆನ್ಸರ್. ಓಕೆ, ಝೈಲಮ್ ಅಂಗಾಂಶಗಳಲ್ಲಿ ಡ್ಯಾಶ್ ಕಂಡು ಬರುವುದಿಲ್ಲ. ಯಾವುದು? ಜರಡಿ ಟ್ಯೂಬ್ಗಳು. ಝೈಲಮ್ ಅಂಗಾಂಶಗಳಲ್ಲಿ ಜರಡಿ ಟ್ಯೂಬ್ಗಳು ಕಂಡು ಬರುವುದಿಲ್ಲ. ನೆಕ್ಸ್ಟ್ ಕ್ವೆಶನ್, ವಾಟ್ ಆರ್ ದ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಫ್ಲೋಯಮ್? ಫ್ಲೋಯಮ್ ಈಸ್ ಮೇಡ್ ಅಪ್ ಆಫ್ 4 ಟೈಪ್ಸ್ ಆಫ್ ಎಲಿಮೆಂಟ್ಸ್. ಯಾವ್ದ್ಯಾವುದು? ಸಿವ್ ಟ್ಯೂಬ್, ಕಂಪ್ಯಾನಿಯನ್ ಸೆಲ್ಸ್, ಫ್ಲೋಯಮ್ ಫೈಬರ್ಸ್ ಆ್ಯಂಡ್ ಫ್ಲೋಯಮ್ ಪ್ಯಾರಂಖೈಮಾ. ಇವಾಗ ನಿಮ್ಮ ಇಮೇಜಲ್ಲಿ ನೋಡಿದ್ರಿ ಇದೆಲ್ಲ ಏನೇನಿತ್ತು ಫ್ಲೋಯಮಲ್ಲಿ?
Phloem is made up of 4 types of elements: sieve tube, companion cells, phloem fibers and phloem parenchyma. Next question, which of the following statements are correct about meristematic tissues? ಇವಾಗ ಇದರಲ್ಲಿ ಫಸ್ಟ್ ಆಪ್ಷನ್ ಏನಿದೆ, composed of cells that are incapable of cell division. Second option, composed of a single type of cell ಅಂತ ಇದೆ. Third, it is composed of cells that are able to perform cell division. ಇದಕ್ಕೆ ಆಪ್ಷನ್ ನಂಬರ್ ಸಿ ರೈಟ್ ಆನ್ಸರ್. ಏನು? ಇಟ್ ಈಸ್ ಕಂಪೋಸ್ಡ್ ಆಫ್ ಸೆಲ್ಸ್ ದಟ್ ಆರ್ ಏಬಲ್ ಟು ಪರ್ಫಾರ್ಮ್ ಸೆಲ್ ಡಿವಿಷನ್. ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅಲ್ಲಿ ಏನಿರುತ್ತೆ, ಇಟ್ ಈಸ್ ಕಂಪೋಸ್ಡ್ ಆಫ್ ಸೆಲ್ಸ್ ದಟ್ ಆರ್ ಏಬಲ್ ಟು ಪರ್ಫಾರ್ಮ್ ಸೆಲ್ ಡಿವಿಷನ್. ನೋಡಿ, ಇದಕ್ಕೆ ಮೆರಿಸ್ಟಮ್ಯಾಟಿಕ್ ಅಂಗಾಂಶಗಳ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಸೊ ಆಪ್ಷನ್ ನಂಬರ್ ಸಿ, ಇದು ಕೋಶ ವಿಭಜನೆಯನ್ನು ಮಾಡಲು ಸಮರ್ಥವಾಗಿರುವ ಕೋಶಗಳಿಂದ ಕೂಡಿದೆ. ಕೋಶ ವಿಭಜನೆಯನ್ನು ಮಾಡಲು ಸಮರ್ಥವಾಗಿರುವ ಕೋಶಗಳಿಂದ ಕೂಡಿದೆ. ಯಾರು? ಮೆರಿಸ್ಟಮ್ಯಾಟಿಕ್ ಅಂಗಾಂಶ. ನೆಕ್ಸ್ಟ್ ಕ್ವೆಶನ್, ಗಿವ್ 3 ಫೀಚರ್ಸ್ ಆಫ್ ಕಾರ್ಡಿಯಾಕ್ ಮಸಲ್. ಏನಿದೆ? ಹಾರ್ಟ್ ಮಸಲ್ಸ್. ಇದು ಕಾರ್ಡಿಯಾಕ್ ಮಸಲ್ಸ್ ಆರ್ ಹಾರ್ಟ್ ಮಸಲ್ಸ್. ದೇ ಆರ್ ಸಿಲಿಂಡ್ರಿಕಲ್, ಬ್ರಾಂಚ್ಡ್ ಆ್ಯಂಡ್ ಯೂನಿನ್ಯೂಕ್ಲಿಯೇಟೆಡ್. ಇದ್ರದ್ದು ನ್ಯೂಕ್ಲಿಯಸ್ ಏನಿರುತ್ತೆ, ಬೈ ನ್ಯೂಕ್ಲಿಯಸ್ ಅಂತ ಕೊಟ್ಟಿರ್ತಾರೆ. ಸೊ ಯೂನಿನ್ಯೂಕ್ಲಿಯಸ್ ಅಂತ ಇದ್ದರೆ ಆಪ್ಷನ್ ಅದು ಕರೆಕ್ಟ್ ಆಗಿರುತ್ತೆ. ಯೂನಿನ್ಯೂಕ್ಲಿಯಸ್, ಸಿಂಗಲ್ ನ್ಯೂಕ್ಲಿಯಸ್ ಇರುತ್ತೆ. ಯಾವುದು? ಹಾರ್ಟ್ ಮಸಲ್ಸಿಗೆ. ಸೆಕೆಂಡ್ ಪಾಯಿಂಟ್, ದೇ ಆರ್ ಸ್ಟ್ರೇಟೆಡ್ ಮಸಲ್ ಫೈಬರ್ಸ್. ಥರ್ಡ್ ಪಾಯಿಂಟ್, ದೇ ಆರ್ ಇನ್ವಾಲಂಟರಿ ಮಸಲ್ಸ್, ಕೆನಾಟ್ ಬಿ ಕಂಟ್ರೋಲ್ಡ್ ಬೈ ಅಸ್. ಇನ್ವಾಲಂಟ್ರಿ ಮಸಲ್ಸ್ ಕೆನಾಟ್ ಬಿ ಕಂಟ್ರೋಲ್ಡ್ ಬೈ ಅಸ್. ಯಾವುದು? ಕಾರ್ಡಿಯಾಕ್ ಮಸಲ್ಸ್. ನೆಕ್ಸ್ಟ್ ಕ್ವೆಶನ್, ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಏರೋಲಾರ್ ಟಿಶ್ಯೂ? Areolar tissue are connective tissues found in animal. It is found between skin and muscles, around blood vessels and nerves, and in the bone marrow. Okay, areolar tissues are connective tissues found in animal. It is found between skin and muscles, around blood vessels and nerves, and in the bone marrow. Next, it fills the space inside the organs, supports internal organs and helps in the repair of tissues. ಸೇಮ್ ಪ್ರಶ್ನೆ, ಇದರ ಉತ್ತರ ನೋಡಿ. ಏರೋಲಾರ್ ಅಂಗಾಂಶದ ಫಂಕ್ಷನ್ಗಳು ಯಾವುದು ಅಂತಂದರೆ, ಏರೋಲಾರ್ ಅಂಗಾಂಶವು ಪ್ರಾಣಿಗಳಲ್ಲಿ ಕಂಡುಬರುವ ಸಂಯೋಜಕ ಅಂಗಾಂಶಗಳಾಗಿವೆ. ಇದು ಚರ್ಮ ಮತ್ತು ಸ್ನಾಯುಗಳ ನಡುವೆ, ರಕ್ತನಾಳಗಳು ಮತ್ತು ನರಳಗಳ ಸುತ್ತಲೂ ಮತ್ತು ಮೂಳೆ ಮಜ್ಜೆಯಲ್ಲಿ ಕಂಡುಬರುತ್ತದೆ. ನೆಕ್ಸ್ಟ್ ಪಾಯಿಂಟ್, ಇದು ಅಂಗಗಳ ಒಳಗೆ ಜಾಗವನ್ನು ತುಂಬುತ್ತದೆ, ಆಂತರಿಕ ಅಂಗಗಳನ್ನು ಬೆಂಬಲಿಸುತ್ತದೆ ಮತ್ತು ಅಂಗಾಂಶಗಳ ದುರಸ್ತಿಗೆ ಸಹಾಯ ಮಾಡುತ್ತದೆ. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಟಿಶ್ಯೂಸ್ ಹ್ಯಾಸ್ ಡೆಡ್ ಸೆಲ್ಸ್? ಇದರಲ್ಲಿ ಆಪ್ಷನ್ ನಂಬರ್ ಬಿ ಸ್ಕ್ಲಿರಂಕೈಮಾ. ಇದರಲ್ಲಿ ಏನಿರುತ್ತೆ? ಟಿಶ್ಯೂಸ್ ಹ್ಯಾಸ್ ಡೆಡ್ ಸೆಲ್ಸ್. ಸ್ಕ್ಲಿರಂಕೈಮಾಲಿ ಡೆಡ್ ಸೆಲ್ಸ್ ಇರುತ್ತೆ. ನೆಕ್ಸ್ಟ್ ಕ್ವೆಶನ್, ಫೈಂಡ್ ಔಟ್ ಇನ್ಕರೆಕ್ಟ್ ಸೆಂಟೆನ್ಸ್. ಇದರಲ್ಲಿ ಫಸ್ಟ್ ಆಪ್ಷನ್ ಇದೆ, ಪ್ಯಾರೆಂಕೈಮಾಟಸ್ ಟಿಶ್ಯೂ ಹ್ಯಾವ್ ಇಂಟರ್ಸೆಲ್ಯುಲರ್ ಸ್ಪೇಸಸ್. ಇದು ಆಪ್ಷನ್ ಕರೆಕ್ಟ್ ಆಗಿದೆ. ಸೆಕೆಂಡ್ ಏನಿದೆ, ಕೋಲಂಕೈಮಾಟಸ್ ಟಿಶ್ಯೂ ಆರ್ ಇರ್ರೆಗ್ಯುಲರ್ಲಿ ಥಿಕನ್ಡ್ ಅಟ್ ಕಾರ್ನರ್ಸ್. ಇದು ಕೂಡ ಕರೆಕ್ಟ್ ಆಗಿದೆ. ಥರ್ಡ್ ಆಪ್ಷನ್ ಏನಿದೆ, ಎಪಿಕಲ್ ಆ್ಯಂಡ್ ಇಂಟರ್ ಕ್ಯಾಲರಿ ಮೆರಿಸ್ಟಮ್ಸ್ ಆರ್ ಪರ್ಮನೆಂಟ್ ಟಿಶ್ಯೂಸ್ ಅಂತ ಇದೆ. ಸೊ ಇದು ಆಪ್ಷನ್ 3 ರಾಂಗ್ ಇದೆ. ಇಟ್ ಈಸ್ ಅ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಫೋರ್ತ್ ಆಪ್ಷನ್ ಏನಿದೆ, ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಇನ್ ಇಟ್ಸ್ ಅರ್ಲಿ ಸ್ಟೇಜ್ ಲ್ಯಾಕ್ ವ್ಯಾಕ್ಯೂಲ್ಸ್. ಇದು ಕೂಡ ಕರೆಕ್ಟ್ ಆಗಿದೆ. ಇವಾಗ ಥರ್ಡ್ ಆಪ್ಷನಲ್ಲಿ ಎಪಿಕಲ್ ಆ್ಯಂಡ್ ಇಂಟರ್ ಕ್ಯಾಲರಿ ಮೆರಿಸ್ಟಮ್ಸ್ ಆರ್ ಪರ್ಮನೆಂಟ್ ಟಿಶ್ಯೂಸ್ ಅಂತ ಇದೆಯಲ್ಲ, ಅದು ಪರ್ಮನೆಂಟ್ ಟಿಶ್ಯೂಸ್ ಅಲ್ಲ, ಅದೇನಿದೆ ಪ್ರೈಮರಿ ಮೆರಿಸ್ಟಮ್ಸ್. ಅದು ದೇ ಆರ್ ಪ್ರೈಮರಿ ಮೆರಿಸ್ಟಮ್ಸ್. ಯಾವುದು? ಎಪಿಕಲ್ ಮತ್ತು ಇಂಟರ್ ಕ್ಯಾಲರಿ ಮೆರಿಸ್ಟಮ್ಸ್ ಆರ್ ಪ್ರೈಮರಿ ಮೆರಿಸ್ಟಮ್ಸ್. ನೆಕ್ಸ್ಟ್ ಕ್ವೆಶನ್, ಗರ್ತ್ ಆಫ್ ಸ್ಟೆಮ್ ಇನ್ಕ್ರೀಸಸ್ ಡ್ಯೂ ಟು ಆಪ್ಷನ್ ನಂಬರ್ ಬಿ ಲ್ಯಾಟ್ರಲ್ ಮೆರಿಸ್ಟಮ್. ಇದಕ್ಕೆ ರೈಟ್ ಆನ್ಸರ್. ಗರ್ತ್ ಆಫ್ ಸ್ಟೆಮ್ ಇನ್ಕ್ರೀಸಸ್ ಡ್ಯೂ ಟು ಲ್ಯಾಟ್ರಲ್ ಮೆರಿಸ್ಟಮ್. ಇವಾಗ ಇದರಲ್ಲಿ ನಿಮಗೆ ಪ್ಲ್ಯಾಂಟ್ ಮತ್ತು ಇನ್ನೊಂದು ಅನಿಮಲ್ ಎರಡು ಬರುತ್ತೆ. ಅನಿಮಲ್ ಟಿಶ್ಯೂಸ್ ಮತ್ತು ಪ್ಲ್ಯಾಂಟ್ ಟಿಶ್ಯೂಸ್ ಎರಡು ಬರುತ್ತೆ. ಸೊ ಇದು ವೆರಿ ಲೆಂದಿ ಲೆಸನ್ ಇದು. ಇವಾಗ ಕ್ವೆಶನ್ಸ್ ಕೊಟ್ಟಿರೋದು ನಾನು ಪ್ಲ್ಯಾಂಟ್ ಟಿಶ್ಯೂಸ್ ಬಗ್ಗೆ. ನೆಕ್ಸ್ಟ್ ಕ್ವೆಶನ್, ವಿಚ್ ಸೆಲ್ ಡಸ್ ನಾಟ್ ಹ್ಯಾವ್ ಪರ್ಫೋರೇಟೆಡ್ ಸೆಲ್ ವಾಲ್? ವಿಚ್ ಸೆಲ್ ಡಸ್ ನಾಟ್ ಹ್ಯಾವ್ ಪರ್ಫೋರೇಟೆಡ್ ಸೆಲ್ ವಾಲ್? ಇದಕ್ಕೆ ಆಪ್ಷನ್ ನಂಬರ್ ಬಿ ಕಂಪ್ಯಾನಿಯನ್ ಸೆಲ್ಸ್. ಕಂಪ್ಯಾನಿಯನ್ ಸೆಲ್ಸ್ ಡಸ್ ನಾಟ್ ಹ್ಯಾವ್ ಪರ್ಫೋರೇಟೆಡ್ cell wall. Next question,
intestine absorbs the digested food materials. What type of epithelial cells are responsible for that? ಇವಾಗ ಇದರಲ್ಲಿ ಆಪ್ಷನ್ ಬಿ ಕಾಲಮ್ನರ್ ಎಪಿಥೀಲಿಯಂ ಇದಕ್ಕೆ ರೈಟ್ ಆನ್ಸರ್. ಕಾಲಮ್ನರ್ ಎಪಿಥೀಲಿಯಂ. ಇಂಟೆಸ್ಟೈನ್ ಅಬ್ಸರ್ವ್ಸ್ ದ ಡೈಜೆಸ್ಟೆಡ್ ಫುಡ್ ಮೆಟೀರಿಯಲ್ಸ್. ಸೊ ಇದು ರೆಸ್ಪಾನ್ಸಿಬಲ್. ಯಾವುದು? ಕಾಲಮ್ನರ್ ಎಪಿಥೀಲಿಯಂ ಈಸ್ ರೆಸ್ಪಾನ್ಸಿಬಲ್. ನೆಕ್ಸ್ಟ್ ಕ್ವೆಶನ್, ವಿಚ್ ಮಸಲ್ಸ್ ಆ್ಯಕ್ಟ್ ಇನ್ವಾಲಂಟರಿಲಿ? ಇವಾಗ ಸ್ಟಾರ್ಟಿಂಗಲ್ಲಿ ನಿಮ್ಗೆ ಹೇಳಿದೆ ಕಾರ್ಡಿಯಾಕ್ ಮಸಲ್ಸ್ ಇದೆಯಲ್ಲ, ಇದು ಇನ್ವಾಲಂಟರಿ ಮಸಲ್ಸ್ ಅಂತಂದ್ಬಿಟ್ಟು. ಸೊ ಕಾರ್ಡಿಯಾಕ್ ಮಸಲ್ಸ್ ಮತ್ತು ಸ್ಮೂತ್ ಮಸಲ್ಸ್ ಇದೆರಡು ಏನಿದೆ, ದೇ ಆ್ಯಕ್ಟ್ ಇನ್ವಾಲಂಟರಿಲಿ. ಇನ್ವಾಲಂಟರಿ ಮಸಲ್ಸ್ ಯಾವ್ದ್ಯಾವುದು? ಸ್ಮೂತ್ ಮಸಲ್ಸ್ ಮತ್ತು ಕಾರ್ಡಿಯಾಕ್ ಮಸಲ್ಸ್. ನೆಕ್ಸ್ಟ್ ಕ್ವೆಶನ್, ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಇನ್ ಪ್ಲ್ಯಾಂಟ್ಸ್ ಆರ್? ಇವಾಗ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅಂತ ಬಂದಿದ ತಕ್ಷಣ ನಿಮ್ಮ ಮೈಂಡಲ್ಲಿ ಫಸ್ಟ್ ಏನು ಬರಬೇಕು? ಡಿವೈಡಿಂಗ್ ಸೆಲ್ಸ್ ಇದು ಅಂತ ಬಂದ್ಬಿಡಬೇಕು. ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಇನ್ ಪ್ಲ್ಯಾಂಟ್ಸ್ ಆರ್ ಡಿವೈಡಿಂಗ್ ಸೆಲ್ಸ್. ಆಪ್ಷನ್ ನಂಬರ್ ಸಿ ಇದಕ್ಕೆ ಲೋಕಲೈಸ್ಡ್ ಆ್ಯಂಡ್ ಡಿವೈಡಿಂಗ್ ಸೆಲ್ಸ್, ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ವಿಚ್ ಈಸ್ ನಾಟ್ ಎ ಫಂಕ್ಷನ್ ಆಫ್ ಎಪಿಡರ್ಮಿಸ್? ಇವಾಗ ಇದರಲ್ಲಿ ನಾಟ್ ಎ ಅಂತ ಕೊಟ್ಟಿದ್ದಾರೆ, ಕರೆಕ್ಟಾಗಿ ನೋಡ್ಬೇಕು ನೀವು. ನಾಟ್ ಎ ಫಂಕ್ಷನ್ ಆಫ್ ಎಪಿಡರ್ಮಿಸ್, ಫಸ್ಟ್ ಆಪ್ಷನ್ ಏನಿದೆ ಪ್ರೊಟೆಕ್ಷನ್ ಫ್ರಮ್ ಅಡ್ವರ್ಸ್ ಕಂಡೀಷನ್, ಅದು ಕರೆಕ್ಟ್. ಇಟ್ ಈಸ್ ಅ ಫಂಕ್ಷನ್ ಆಫ್ ಎಪಿಡರ್ಮಿಸ್. ಸೆಕೆಂಡ್, ಗ್ಯಾಷಿಯಸ್ ಎಕ್ಸ್ಚೇಂಜ್, ಅದು ಕೂಡ ಒಂದು ಫಂಕ್ಷನ್ ಆಫ್ ಎಪಿಡರ್ಮಿಸ್. ಥರ್ಡ್ ಇದೆಯಲ್ಲ ಕಂಡಕ್ಷನ್ ಆಫ್ ವಾಟರ್, ಇಟ್ ಈಸ್ ನಾಟ್ ಎ ಫಂಕ್ಷನ್ ಆಫ್ ಎಪಿಡರ್ಮಿಸ್. ಸೊ ಆಪ್ಷನ್ ನಂಬರ್ ಡಿ ಇದು ಕೂಡ ಒಂದು ಫಂಕ್ಷನ್ ಆಫ್ ಎಪಿಡರ್ಮಿಸ್. ಟ್ರಾನ್ಸ್ಪಿರೇಷನ್ ನೋಡಿ, ನಿಮಗೆ 2020 ನಿಮಗೆ ಟ್ರಾನ್ಸ್ಪಿರೇಷನ್ ಅಂದ್ರೇನು, ಟ್ರಾನ್ಸ್ಪಿರೇಷನ್ ಅಂದ್ರೇನು, ಗಟೇಷನ್, ಟ್ರಾನ್ಸ್ಪಿರೇಷನ್ ಇದೆಲ್ಲ ನಿಮಗೆ ಒಂದು 4 ಆಪ್ಷನಲ್ಲಿ ಕೊಟ್ಟಿದ್ದರು ಪೇಪರ್ 1ನಲ್ಲಿ. ಸೊ ಇದು ಪೇಪರ್ 1ನಲ್ಲಿ 2022 ಕೇಳಿದ್ದಾರೆ, ಅಂದರೆ ಈ ಕ್ವೆಶನ್ ಇಲ್ಲ, ಈ ಚಾಪ್ಟರಿಂದ. ಸೊ ಪೇಪರ್ 2 ಕೇಳಿದ್ದಾರೆ, 1 ಕೇಳಿದ್ದಾರೆ. ಸೊ ಇಬ್ರಿಗೂ ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವೆಶನ್, ಸೆಲೆಕ್ಟ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಇದರಲ್ಲಿ ಯಾವುದು ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಂದರೆ ಆಪ್ಷನ್ ಸಿ ಇದರಲ್ಲಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಏನು ಅಂದರೆ ಟೆಂಡನ್ಸ್ ಆರ್ ನಾನ್ ಫೈಬ್ರಸ್ ಟಿಶ್ಯೂ ಆ್ಯಂಡ್ ಫ್ರೆಜೈಲ್ ಅಂತ ಇದೆಯಲ್ಲ ಇದು. ಸೊ ಫಸ್ಟ್ ಆಪ್ಷನ್ ಏನಿದೆ, ಬ್ಲಡ್ ಹ್ಯಾಸ್ ಎ ಮ್ಯಾಟ್ರಿಕ್ಸ್ ಕಂಟೈನಿಂಗ್ ಪ್ರೋಟೀನ್ಸ್, ಸಾಲ್ಟ್ಸ್ ಆ್ಯಂಡ್ ಹಾರ್ಮೋನ್ಸ್. ಬ್ಲಡ್ ಹ್ಯಾಸ್ ಎ ಮ್ಯಾಟ್ರಿಕ್ಸ್ ಕಂಟೈನಿಂಗ್ ಪ್ರೋಟೀನ್ಸ್, ಸಾಲ್ಟ್ಸ್ ಆ್ಯಂಡ್ ಹಾರ್ಮೋನ್ಸ್. ಸೆಕೆಂಡ್ ಆಪ್ಷನ್, 2 bones are connected by ligament. ನೋಡಿ, 2 bones are connected by ligament. ಇವಾಗ ಒಂದು ಬೋನ್ ಫ್ರ್ಯಾಕ್ಚರ್ ಆಗುತ್ತೆ, ಯಾರೋ ಫ್ರ್ಯಾಕ್ಚರ್ ಆದಾಗ ಬೋನ್ ಫ್ರ್ಯಾಕ್ಚರ್ ಆಗುತ್ತಲ್ಲ, ಅವಾಗ ಅವ್ರಿಗೇನಾಗಿದೆ ಅಂತ ಹೇಳಿದ್ರೆ ಇವಾಗ ಏನು ಹೇಳ್ತಾರೆ, ಲಿಗಮೆಂಟ್ ಬ್ರೇಕ್ ಅಂತ ಹೇಳ್ತಾರೆ. ಅದಕ್ಕೆ ಲಿಗಮೆಂಟ್ ಬ್ರೇಕ್ ಏನು, 2 bones are connected by a ligament, ಅದು ಲಿಗಮೆಂಟ್ ಬ್ರೇಕ್ ಆಗಿರುತ್ತೆ ಫ್ರ್ಯಾಕ್ಚರ್ ಆದಾಗ. ಓಕೆ, ಫೋರ್ತ್ ಆಪ್ಷನ್ ಏನಿದೆ, ಕಾರ್ಟಿಲೇಜ್ ಈಸ್ ಎ ಫಾರ್ಮ್ ಆಫ್ ಕನೆಕ್ಟಿವ್ ಟಿಶ್ಯೂ. Cartilage is a form of connective tissue. Next question, cartilage is not found in. ಇವಾಗ ಕಾರ್ಟಿಲೇಜ್ ಒಂದು ಕನೆಕ್ಟಿವ್ ಟಿಶ್ಯೂ ಅಂತ ಗೊತ್ತಾಯ್ತು ನಿಮಗೆ. ಇಟ್ ಈಸ್ ನಾಟ್ ಫೌಂಡ್ ಇನ್ ಯಾವುದರಲ್ಲಿ ಅಂದರೆ ಆಪ್ಷನ್ ಸಿ ಕಿಡ್ನಿಯಲ್ಲಿ. ಕಾರ್ಟಿಲೇಜ್ ಒಂದು ಕನೆಕ್ಟಿವ್ ಟಿಶ್ಯೂ, ಇಟ್ ಈಸ್ ನಾಟ್ ಫೌಂಡ್ ಇನ್ ಕಿಡ್ನಿ. ನೆಕ್ಸ್ಟ್ ಕ್ವೆಶನ್, ಫ್ಯಾಟ್ಸ್ ಆರ್ ಸ್ಟೋರ್ಡ್ ಇನ್ ಹ್ಯೂಮನ್ ಬಾಡಿ ಆ್ಯಸ್? ಆಪ್ಷನ್ ನಂಬರ್ ಬಿ ಅಡಿಪೋಸ್ ಟಿಶ್ಯೂ ಇದಕ್ಕೆ ರೈಟ್ ಆನ್ಸರ್. Fats are stored in human body as adipose tissue. Next question, bone matrix is rich in. Bone matrix is rich in. Option number B calcium and phosphorus ಇದಕ್ಕೆ right answer. Calcium and phosphorus. Next question, contractile proteins are found in. Option number C muscles ಇದಕ್ಕೆ right answer. Contractile proteins are found in muscles. Next question, nervous tissue is not found in. Option number C tendons ಇದಕ್ಕೆ ರೈಟ್ ಆನ್ಸರ್. ಇವಾಗ ನೀವು ನರ್ವಸ್ ಸಿಸ್ಟಮಲ್ಲಿ ನೋಡಿದ್ದೀರಾ, ಒಂದು ಸ್ಪೈನಲ್ ಕಾರ್ಡಲ್ಲಿ, ಬ್ರೈನಲ್ಲಿ, ನರ್ವ್ಸಲ್ಲಿ ಎಲ್ಲ ಏನಿರುತ್ತೆ, ನರ್ವಸ್ ಟಿಶ್ಯೂ ಇರುತ್ತೆ. ಸೊ ಆಪ್ಷನ್ ನಂಬರ್ ಸಿ ಟೆಂಡನ್ಸಲ್ಲಿ ಏನಿರುತ್ತೆ, ನರ್ವಸ್ ಟಿಶ್ಯೂ ಇಸ್ ನಾಟ್ ಫೌಂಡ್. ನೆಕ್ಸ್ಟ್ ಕ್ವೆಶನ್, ಡ್ಯಾಶ್ ಆರ್ ಸಿಮೆಂಟೆಡ್ ಟು ಒನ್ ಅನದರ್ ಫಾರ್ಮಿಂಗ್ ಆ್ಯನ್ ಇರ್ರೆಗ್ಯುಲರ್ ಲೇಯರ್. These form the outer protective layer of the skin in an animal's body. So ಇದಕ್ಕೆ right answer option number D compound epithelium cells. Next question, which of the following helps in repair of tissue and fills up the space inside the organ? ಇವಾಗ option number 3 areolar ಇದಕ್ಕೆ right answer. Areolar tissue ಏನು ಮಾಡುತ್ತೆ, it helps in repair of tissue and fills up the space inside the organ. Next question, the muscular tissue which function throughout life continuously without fatigue is. ಇವಾಗ ಈ 4 ಒಂದು
ಮಸಲಲ್ಲಿ ಅಥವಾ ಮಸ್ಕ್ಯುಲರ್ ಟಿಶ್ಯೂ ಅಲ್ಲಿ ಯಾವುದು ಒಂದು ಥ್ರೂಔಟ್ ಲೈಫ್ ಒಂದು ಫಂಕ್ಷನ್ ಮಾಡುತ್ತೆ ವಿತೌಟ್ ಫೆಟಿಗ್ ಅಂತಂದರೆ ಸುಸ್ತಾದಂಗೆ ಯಾವುದು ಅಂದರೆ ಆಪ್ಷನ್ ಬಿ ಕಾರ್ಡಿಯಾಕ್ ಮಸಲ್ ಇದಕ್ಕೆ ರೈಟ್ ಆನ್ಸರ್. ಕಾರ್ಡಿಯಾಕ್ ಮಸಲ್ ಏನಿರುತ್ತೆ ಇಟ್ ಫಂಕ್ಷನ್ಸ್ ಥ್ರೂಔಟ್ ಲೈಫ್ ಕಂಟಿನ್ಯೂಸ್ಲಿ. ಓಕೆ, ನೆಕ್ಸ್ಟ್ ಕ್ವೆಶನ್. ದ ಡೆಡ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ದ ಫ್ಲೋಯಮ್ ಈಸ್. ಇವಾಗ ಫ್ಲೋಯಮಲ್ಲಿ ನೀವು ನೋಡಿದ್ರಿ ಇಮೇಜಲ್ಲಿ ಕಂಪ್ಯಾನಿಯನ್ ಸೆಲ್ಸ್ ಇತ್ತಲ್ಲಿ ಫ್ಲೋಯಮ್ ಪ್ಯಾರಂಕೈಮಾ ಇತ್ತು, ಸಿ ಟ್ಯೂಬ್ಸ್ ಇತ್ತು. ಆದರೆ ಇಲ್ಲಿ ಡೆಡ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ಫ್ಲೋಯಮ್ ಈಸ್ ಆಪ್ಷನ್ ನಂಬರ್ ಬಿ ಫ್ಲೋಯಮ್ ಫೈಬರ್ಸ್. ನೆಕ್ಸ್ಟ್ ಕ್ವೆಶನ್. ವಿಚ್ ಆಫ್ ದ ಫಾಲೋಯಿಂಗ್ ಡಸ್ ನಾಟ್ ಲೂಸ್ ದೇರ್ ನ್ಯೂಕ್ಲಿಯಸ್ ಅಟ್ ಮೆಚುರಿಟಿ. ಇದಕ್ಕೆ ಆಪ್ಷನ್ ನಂಬರ್ ಎ ಕಂಪ್ಯಾನಿಯನ್ ಸೆಲ್ಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್. ಇನ್ ಡೆಸರ್ಟ್ ಪ್ಲಾಂಟ್ಸ್ ರೇಟ್ ಆಫ್ ವಾಟರ್ ಲಾಸ್ ಗೆಟ್ಸ್ ರೆಡ್ಯೂಸ್ಡ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಆಪ್ಷನ್ ನಂಬರ್ ಎ ಕ್ಯೂಟಿಕಲ್ ಇದಕ್ಕೆ ರೈಟ್ ಆನ್ಸರ್. Next question. A long tree has several branches. The tissue that helps in the sideways conduction of water in the branches is option number D ಇದಕ್ಕೆ xylem vessels. A long tree has several branches. The tissue that helps in the sideway conduction of water in the branches is xylem vessels. Next question. If the tip of cane sugar plant is removed from the field, even then it keeps on growing in length. It is due to the presence of option number D intercalary meristem. If the tip of a sugarcane plant is removed from the field, even then it keeps on growing in length. It is due to the presence of intercalary meristem. Next question. A nail is inserted in the trunk of a tree at a height of 1 meter from the ground level. After 3 years the nail will ಏನಾಗುತ್ತೆ ಆವಾಗ ನೇಲ್ನ ನೀವು ಇನ್ಸರ್ಟ್ ಮಾಡಿರ್ತೀರಾ ಟ್ರೀ ಟ್ರಂಕಲ್ಲಿ. ಆಫ್ಟರ್ 3 years ದ ನೇಲ್ ಏನಾಗುತ್ತೆ ಆಪ್ಷನ್ ಸಿ ರಿಮೈನ್ ಅಟ್ ದ ಸೇಮ್ ಪೊಸಿಷನ್ ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್. ಪ್ಯಾರಂಕೈಮಾ ಸೆಲ್ಸ್ ಆರ್ ಆಪ್ಷನ್ ನಂಬರ್ 1 ರಿಲೇಟಿವ್ಲಿ ಅನ್ಸ್ಪೆಸಿಫೈಡ್ ಅಂಡ್ thin walled. Parenchyma cells are relatively unspecified and thin walled. Option A ಇದಕ್ಕೆ right answer. Next question. Flexibility in plants is due to option number A collenchyma ಇದಕ್ಕೆ right answer. Flexibility in plants is due to collenchyma. Next question. Survival of plants in terrestrial environment has been made possible by the presence of. Survival of plants in terrestrial environment has been made possible by the presence of option number 2 conducting tissue ಇದಕ್ಕೆ right answer. Next question. Choose the wrong statement. First option ಏನಿದೆ the nature of matrix differs according to the function of the tissue. ಇದು correct statement. Second option. Fats are stored below the skin and in between the internal organs. ಇದು ಕೂಡ ಕರೆಕ್ಟ್ ಆಪ್ಷನ್. ಥರ್ಡ್ ಆಪ್ಷನ್ ಏನಿದೆ ಎಪಿಥೀಲಿಯಲ್ ಟಿಶ್ಯೂಸ್ ಹ್ಯಾವ್ ಇಂಟರ್ಸೆಲ್ಯುಲಾರ್ ಸ್ಪೇಸಸ್ ಬಿಟ್ವೀನ್ ದೆಮ್. ಇದೇನಿದೆ ಆಪ್ಷನ್ ರಾಂಗ್. ಯಾವುದಕ್ಕಿರುತ್ತೆ ಏರಿಯುಲಾರ್ ಟಿಶ್ಯೂಸ್ ಹ್ಯಾವ್ ಇಂಟರ್ಸೆಲ್ಯುಲಾರ್ ಸ್ಪೇಸಸ್ ಬಿಟ್ವೀನ್ ದೆಮ್ ಅಂತ ಇರುತ್ತೆ. ಅದು ಆಪ್ಷನ್ ಇದ್ದರೆ ಕರೆಕ್ಟ್ ಆಗಿರುತ್ತೆ. ಸೊ ಫೋರ್ತ್ ಆಪ್ಷನ್ ಏನಿದೆ ಸೆಲ್ಸ್ ಆಫ್ ಸ್ಟ್ರೇಟೆಡ್ ಮಸಲ್ಸ್ ಆರ್ ಮಲ್ಟಿ ನ್ಯೂಕ್ಲಿಯೇಟ್ ಅಂಡ್ ಅನ್ಬ್ರಾಂಚ್ಡ್. Cells of striated muscles are multinucleate and unbranched. ಸೊ ಇದರಲ್ಲಿ ಎಲ್ಲ ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಆಗಿದೆ, ಆದರೆ ಥರ್ಡ್ ಸ್ಟೇಟ್ಮೆಂಟ್ ಆಪ್ಷನ್ ಸಿ ಇದಕ್ಕೆ ರಾಂಗ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ಕ್ವೆಶನ್. ದ ವಾಟರ್ ಕಂಡಕ್ಟಿಂಗ್ ಟಿಶ್ಯೂ ಜನರಲಿ ಪ್ರೆಸೆಂಟ್ ಇನ್ ಜಿಮ್ನೋಸ್ಪರ್ಮ್ ಈಸ್. ದ ವಾಟರ್ ಕಂಡಕ್ಟಿಂಗ್ ಟಿಶ್ಯೂಸ್ ಜನರಲಿ ಪ್ರೆಸೆಂಟ್ ಇನ್ ಜಿಮ್ನೋಸ್ಪರ್ಮ್ ಈಸ್ ಆಪ್ಷನ್ ಸಿ ಟ್ರೇಕಿಯೇಟ್ಸ್ ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್. Apical meristem is present at the growing tips of stems and roots and increase the dash of the stem and the root. Apical meristem ಏನು ಮಾಡುತ್ತೆ ಅಂತಂದರೆ ಇಲ್ಲಿ ಲೆಂತ್ ಆಫ್ ದ ಸ್ಟೆಮ್ ಆ್ಯಂಡ್ ರೂಟ್ ಇದಕ್ಕೆ ರೈಟ್ ಆನ್ಸರ್. ಇನ್ಕ್ರೀಸಸ್ ದ ಲೆಂತ್ ಆಫ್ ದ ಸ್ಟೆಮ್ ಆ್ಯಂಡ್ ದ ರೂಟ್. ನೆಕ್ಸ್ಟ್ ಕ್ವೆಶನ್. ದ ಲ್ಯಾಟ್ರಲ್ ಮೆರಿಸ್ಟಮ್ ಹೆಲ್ಪ್ಸ್ ಟು ಇನ್ಕ್ರೀಸ್ ದ ಗರ್ತ್ ಆಫ್ ದ ಸ್ಟೆಮ್ ಆರ್ ರೂಟ್. ಯಾವ ಮೆರಿಸ್ಟಮ್ ಅಂದರೆ ದ ಲ್ಯಾಟ್ರಲ್ ಮೆರಿಸ್ಟಮ್ helps to increase the girth of the stem or root. Next question. Collenchyma is a dash tissue present in plants which provides flexibility in plants. ಇದು simple permanent tissue. Collenchyma is a simple permanent tissue present in plants which provides
ಫ್ಲೆಕ್ಸಿಬಿಲಿಟಿ ಇನ್ ಪ್ಲಾಂಟ್ಸ್. ಇವಾಗ ಈ ಡಿಫ್ರೆನ್ಸಸ್ ನೋಡ್ಕೊಳ್ಳಿ, ಸ್ವಲ್ಪ ಇನ್ನೂ ಕ್ಲಿಯರ್ ಆಗುತ್ತೆ. ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅಂದರೆ ಏನು, ಪರ್ಮನೆಂಟ್ ಟಿಶ್ಯೂ ಅಂದ್ರೆ ಏನು. ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅಲ್ಲಿ ದ ಸೆಲ್ ಡಿವೈಡ್ಸ್ ರಿಪೀಟೆಡ್ಲಿ. ಪರ್ಮನೆಂಟ್ ಟಿಶ್ಯೂ ಅಲ್ಲಿ ದ ಸೆಲ್ಸ್ ಆರ್ ಡಿರೈವ್ಡ್ ಫ್ರಮ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ and do not divide. Permanent tissue do not divide. Second point, the cells are undifferentiated. The cells are fully differentiated. Third point, the cells are small and isodiametric. The cells are variable in shape and size. Next, fourth point, intercellular spaces are generally absent. Permanent tissue alli visible intercellular spaces are present. Next, vacuoles are absent. Permanent tissue alli large vacuoles are present in mature cells. Next point, sixth, metabolism occurs at high rate. Metabolism occurs at low rate. The cell walls are thin. Cell walls may be thin or thick. ಓಕೆ, ಇದು ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಪ್ಲಾಂಟ್ ಟಿಶ್ಯೂ ಮತ್ತು ಅನಿಮಲ್ ಟಿಶ್ಯೂ ಅಲ್ಲಿ ಏನು ಡಿಫ್ರೆನ್ಸ್ ಅಂದರೆ, ಪ್ಲಾಂಟ್ ಟಿಶ್ಯೂ ಅಲ್ಲಿ ಏನಿರುತ್ತೆ, ಫಸ್ಟ್ ಪಾಯಿಂಟ್, ಡೆಡ್ ಸಪೋರ್ಟಿವ್ ಟಿಶ್ಯೂಸ್ ಆರ್ ಮೋರ್ ಅಬಂಡೆಂಟ್ ಆಸ್ ಕಂಪೇರ್ಡ್ ಟು ಲಿವಿಂಗ್ ಟಿಶ್ಯೂಸ್. ಅನಿಮಲ್ ಟಿಶ್ಯೂಸ್ ಅಲ್ಲಿ ಲಿವಿಂಗ್ ಸಪೋರ್ಟಿವ್ ಟಿಶ್ಯೂಸ್ ಆರ್ ಮೋರ್ ಅಬಂಡೆಂಟ್ ಆಸ್ ಕಂಪೇರ್ಡ್ ಟು ಡೆಡ್ ಟಿಶ್ಯೂಸ್. ಸೆಕೆಂಡ್ ಪಾಯಿಂಟ್, ರಿಕ್ವೈರ್ಸ್ ಲೆಸ್ ಮೇಂಟೆನೆನ್ಸ್ ಎನರ್ಜಿ, ರಿಕ್ವೈರ್ ಮೋರ್ ಮೇಂಟೆನೆನ್ಸ್ ಎನರ್ಜಿ. ಪ್ಲಾಂಟ್ ಟಿಶ್ಯೂ ಅಲ್ಲಿ ಥರ್ಡ್ ಪಾಯಿಂಟ್, ಡಿಫ್ರೆನ್ಸಿಯೇಷನ್ ಆಫ್ ಮೆರಿಸ್ಟಮ್ಯಾಟಿಕ್ ಆ್ಯಂಡ್ ಪರ್ಮನೆಂಟ್ ಟಿಶ್ಯೂಸ್ ಇರುತ್ತೆ. ಪ್ಲಾಂಟ್ ಟಿಶ್ಯೂಸಲ್ಲಿ ನೋ ಡಿಫ್ರೆನ್ಸಿಯೇಷನ್ ಆಫ್ ಮೆರಿಸ್ಟಮ್ಯಾಟಿಕ್ ಆ್ಯಂಡ್ ಪರ್ಮನೆಂಟ್ ಟಿಶ್ಯೂಸ್. ಫೋರ್ತ್, ಆರ್ಗನೈಸೇಷನ್ ಈಸ್ ಸಿಂಪಲ್. ಆರ್ಗನೈಸೇಷನ್ ಈಸ್ ರಿಲೇಟಿವ್ಲಿ ಕಾಂಪ್ಲೆಕ್ಸ್. ಅನಿಮಲ್ ಟಿಶ್ಯೂಸಲ್ಲಿ ಕಾಂಪ್ಲೆಕ್ಸ್ ಇರುತ್ತೆ ಆರ್ಗನೈಸೇಷನ್. ಫಿಫ್ತ್ ಪಾಯಿಂಟ್, ಟಿಶ್ಯೂ ಆರ್ಗನೈಸೇಷನ್ ಈಸ್ ಮೆಂಟ್ ಫಾರ್ ಸ್ಟೇಷನರಿ ಹ್ಯಾಬಿಟ್ ಆಫ್ ಪ್ಲಾಂಟ್ಸ್. Tissue organization is meant for high mobility of animals. Next question, the husk of a coconut is composed of dash tissues, sclerenchyma. Next question, two kidney shaped cells called dash cells enclose the stomata. ಇದಕ್ಕೆ guard cells ಅಂತ ಹೇಳ್ತೀವಿ. Next question, cells of cock are dead and have a chemical called dash in their walls that makes them impervious to gases and ವಾಟರ್. ಅದಕ್ಕೆ ಸುಬರಿನ್ ಅಂತ ಹೇಳ್ತೀವಿ. ಏನು, ಒಂದು ಕೆಮಿಕಲ್, ಹ್ಯಾವ್ ಎ ಕೆಮಿಕಲ್ ಕಾಲ್ಡ್ ಸುಬರಿನ್. ನೆಕ್ಸ್ಟ್ ಕ್ವೆಶನ್, ದ ಡ್ಯಾಶ್ ಪ್ಯಾರಂಕೈಮಾ ಸ್ಟೋರ್ಸ್ ಫುಡ್ ಆ್ಯಂಡ್ ಹೆಲ್ಪ್ಸ್ ಇನ್ ದ ಸೈಡ್ವೇಸ್ ಕಂಡಕ್ಷನ್ ಆಫ್ ವಾಟರ್. ಸ್ಟೋರ್ಸ್ ಫುಡ್ ಆ್ಯಂಡ್ ಹೆಲ್ಪ್ಸ್ ಇನ್ ದ ಸೈಡ್ವೇಸ್ ಕಂಡಕ್ಷನ್ ಆಫ್ ವಾಟರ್. ಯಾವುದು, ಝೈಲಮ್. ನೆಕ್ಸ್ಟ್ ಕ್ವೆಶನ್, ದ ಈಸೋಫೆಗಸ್ ಆ್ಯಂಡ್ ದ ಲೈನಿಂಗ್ ಆಫ್ ದ ಮೌತ್ ಆರ್ ಕವರ್ಡ್ ವಿತ್ ಡ್ಯಾಶ್ ಎಪಿಥೀಲಿಯಂ. ಯಾವುದು, ಸ್ಕ್ವಾಮಸ್ ಎಪಿಥೀಲಿಯಂ. ದ ಈಸೋಫೆಗಸ್ ಅಂಡ್ ದ ಲೈನಿಂಗ್ ಆಫ್ ದ ಮೌತ್ ಆರ್ ಕವರ್ಡ್ ವಿತ್ ಸ್ಕ್ವಾಮಸ್ ಎಪಿಥೀಲಿಯಂ. ನಾನು ಮ್ಯಾಕ್ಸಿಮಮ್ ಕ್ವೆಶನ್ಸ್ ಕವರ್ ಮಾಡಿದ್ದೀನಿ. ಪ್ಲ್ಯಾಂಟ್ ಮತ್ತು ಅನಿಮಲ್ ಟಿಶ್ಯೂಸ್ ಎರಡು ಕೂಡ ಕ್ವೆಶನ್ಸ್ ನಾನು ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ನೀವು ಆದ್ರೂ ನೀವು ಬೇರೆ ಬೇರೆ ಕ್ವೆಶನ್ಸ್ ನೀವು ಹೋಗ್ಬಿಟ್ಟು ಒಂದು 9th ಸ್ಟ್ಯಾಂಡರ್ಡ್ ಟಿಶ್ಯೂಸ್ ಅಂತ ಇದೆಯಲ್ಲ, ಆ ಚಾಪ್ಟರ್ನ ಡೀಟೇಲ್ ಆಗಿ ಒಂದ್ಸರಿ ಓದ್ಕೊಳ್ಳಿ. ನೆಕ್ಸ್ಟ್ ಕ್ವೆಶನ್, ಟೆಂಡನ್ ಈಸ್ ಅ ಕನೆಕ್ಟಿವ್ ಟಿಶ್ಯೂ ವಿಚ್ ಕನೆಕ್ಟ್ಸ್ ಡ್ಯಾಶ್ ಟು ಬೋನ್ಸ್. Tendon is a connective tissue which connects muscles to bones. ಓಕೆ, ಇವಾಗ ಈ ಕ್ವೆಶನಲ್ಲಿ ಕಾರ್ಟಿಲೇಜ್ ಏನು ಮಾಡುತ್ತೆ ಅಂದರೆ, ಕಾರ್ಟಿಲೇಜ್ ಸ್ಮೂತನ್ಸ್ ಬೋನ್ ಸರ್ಫೇಸ್ ಅಟ್ ಜಾಯಿಂಟ್ಸ್ ಆ್ಯಂಡ್ ಈಸ್ ಆಲ್ಸೋ ಪ್ರೆಸೆಂಟ್ ಇನ್ ದ ನೋಸ್, ಇಯರ್, ಟ್ರೇಕಿಯಾ ಆ್ಯಂಡ್ ಲ್ಯಾರಿಂಗ್ಸ್. ಕಿಡ್ನಿಯಲ್ಲಿ ಇದು ಪ್ರೆಸೆಂಟ್ ಇರೋದಿಲ್ಲ. ಕಾರ್ಟಿಲೇಜ್ ಸ್ಮೂತನ್ಸ್ ಬೋನ್ ಸರ್ಫೇಸ್ ಅಟ್ ಜಾಯಿಂಟ್ಸ್ ಆ್ಯಂಡ್ ಈಸ್ ಆಲ್ಸೋ ಪ್ರೆಸೆಂಟ್ ಇನ್ ದ ನೋಸ್, ಇಯರ್, ಟ್ರೇಕಿಯಾ ಆ್ಯಂಡ್ ಲ್ಯಾರಿಂಗ್ಸ್. ನೋಡಿ, ನೀವು ಪೇಪರ್ 1 ಅವರು ಆಗಿದ್ದರೆ ಪೇಪರ್ 1ನಲ್ಲಿ ಏನಿರುತ್ತೆ, ನಿಮಗೆ ಇಂಪಾರ್ಟೆಂಟ್ ಒಂದು ವಿಡಿಯೋ ಮಾಡಿದ್ದೀನಿ, ಎನ್ವಿರಾನ್ಮೆಂಟ್ ಅಂತಂದ್ಬಿಟ್ಟು. ಅದರಲ್ಲಿ 100% 1 ಮಾರ್ಕಿಂದ ಕೇಳ್ತಾರೆ. ಸೊ ಆ ಒಂದು ವಿಡಿಯೋ ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಪೇಪರ್ 2 ಅವರಾಗಿದ್ದರೂ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಏನಕ್ಕೆ ಅಂದರೆ, ಇವಾಗ ಅಲ್ಲಿ ರೀಯೂಸ್ 3 R's ಬಗ್ಗೆ ಕೇಳಿದರು 2022 ಮಾಡೆಲ್ ಕ್ವೆಶನ್ ಪೇಪರಲ್ಲಿ. ಸೊ ಪೇಪರ್ 2 ಅವರು ಅದನ್ನು ನೋಡಿಕೊಂಡ್ರೆ ಒಳ್ಳೆಯದು. ನೆಕ್ಸ್ಟ್ ಕ್ವೆಶನ್, the connective tissue found between the skin and muscles, around blood vessels and nerves and in the bone marrow is called as dash tissue. Areolar tissue ಇದಕ್ಕೆ right answer. Next question, the cells of striated muscular tissue are long, cylindrical, unbranched and multinucleate, having many nuclei. Many nuclei ಇದೆಯಲ್ಲ, ಅದಕ್ಕೆ multinucleate ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವೆಶನ್ಗೂ ಇದು ಒಂದು ಡಯಾಗ್ರಾಮ್ ನೋಡ್ಕೊಳ್ಳಿ. ಹಾರ್ಟ್ ಮಸಲ್ ಸೆಲ್ಸ್ ಆರ್ ಸಿಲಿಂಡ್ರಿಕಲ್ ಡ್ಯಾಶ್ ಆ್ಯಂಡ್ ಯೂನಿನ್ಯೂಕ್ಲಿಯೇಟ್.
ಹಾರ್ಟ್ ಮಸಲ್ ಸೆಲ್ಸ್ ಅಥವಾ ಕಾರ್ಡಿಯಾಕ್ ಮಸಲ್ ಸೆಲ್ಸ್ ಆರ್ ಯೂನಿನ್ಯೂಕ್ಲಿಯೇಟ್, ಸಿಲಿಂಡ್ರಿಕಲ್ ಆ್ಯಂಡ್ ಬ್ರಾಂಚ್ಡ್. ಏನಿದೆ? ಬ್ರಾಂಚ್ಡ್ ಸೆಲ್ಸ್. ಓಕೆ, ಯಾವುದರಲ್ಲಿ? ಕಾರ್ಡಿಯಾಕ್ ಮಸಲ್ ಸೆಲ್ಸಲ್ಲಿ ಅಥವಾ ಹಾರ್ಟ್ ಮಸಲ್ ಸೆಲ್ಸಲ್ಲಿ ಏನಿರುತ್ತೆ? ಸಿಲಿಂಡ್ರಿಕಲ್ ಇರುತ್ತೆ, ಒಂದು ಬ್ರಾಂಚ್ಡ್ ಇರುತ್ತೆ, ಯೂನಿನ್ಯೂಕ್ಲಿಯೇಟ್. ನೆಕ್ಸ್ಟ್ ಕ್ವೆಶನ್, ಇಂಪಾರ್ಟೆಂಟ್ ಕ್ವೆಶನ್ ಇದು. ಈಚ್ ನ್ಯೂರಾನ್ ಹ್ಯಾಸ್ ಎ ಸಿಂಗಲ್ ಲಾಂಗ್ ಪಾರ್ಟ್ ಕಾಲ್ಡ್ ದಿ axon. Each neuron has a single long part called the axon and many short branched parts called dendrites. ನೆಕ್ಸ್ಟ್ ಕ್ವೆಶನ್, ಇವಾಗ ಇದರಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಥರ ಇದೆ ನೋಡಿ, ಡೈರೆಕ್ಟ್ ಆನ್ಸರ್ ಕೊಟ್ಟಿದ್ದೀನಿ ನಿಮಗೆ. ಅಡಿಪೋಸೈಟ್ಸ್ ಅಂತಂದ್ರೆ ಏನು, ಅಥವಾ ಅಡಿಪೋಸ್ ಟಿಶ್ಯೂಸ್ ಅಂತ ಕೊಟ್ಟರೆ ಅದು ಫ್ಯಾಟ್ ಕಂಟೈನಿಂಗ್ ಸೆಲ್ಸ್. ಕಾರ್ಟಿಲೇಜ್ ಏನಿದೆ? ಕಂಪೋಸ್ಡ್ ಆಫ್ ಪ್ರೋಟೀನ್ಸ್ ಆ್ಯಂಡ್ ಶುಗರ್ಸ್. ಥರ್ಡ್, ಟೆಂಡನ್ ಜಾಯಿಂಟ್ಸ್ ಮಸಲ್ ಟು ಬೋನ್. ಟೆಂಡನ್ ಏನು ಮಾಡುತ್ತೆ? ಜಾಯಿಂಟ್ಸ್ ಮಸಲ್ ಟು ಬೋನ್. ಬೋನ್ ಟು ಬೋನ್ ಅಂತ ಬೇರೆ ಕೇಳ್ತಾರೆ. ಸೊ ಟೆಂಡನ್ ಏನು ಮಾಡುತ್ತೆ? ಜಾಯಿಂಟ್ಸ್ ಮಸಲ್ ಟು ಬೋನ್ಸ್. ನೆಕ್ಸ್ಟ್, ಸ್ಕಿನ್ ಏನಿದೆ? ಒಂದು ಸ್ಕಿನ್ ಸ್ಟ್ರಾಟಿಫೈಡ್ ಸ್ಕ್ವಾಮಸ್ ಎಪಿಥೀಲಿಯಂ. ಸ್ಟ್ರಾಟಿಫೈಡ್ ಸ್ಕ್ವಾಮಸ್ ಎಪಿಥೀಲಿಯಂ. ನೆಕ್ಸ್ಟ್, ವೀನ್ಸ್ ಆಫ್ ಲೀವ್ಸಲ್ಲಿ ಸ್ಕ್ಲೇರಂಗ್ ಖೈಮಾ. ವೀನ್ಸ್ ಆಫ್ ಲೀವ್ಸ್ ಸ್ಕ್ಲೇರಂಗ್ ಖೈಮಾ. ಕ್ಲಾಟಿಂಗ್ ಆಫ್ ಬ್ಲಡ್ ಪ್ಲಾಟಿಲೆಟ್ಸ್. ಆರ್ ಬಿ ಸಿ ಆಗಿರ್ಬೋದು, ಡಬ್ಲ್ಯೂ ಬಿ ಸಿ ಆಗಿರ್ಬೋದು. ಕ್ಲಾಟಿಂಗ್ ಆಫ್ ಬ್ಲಡ್ ಪ್ಲಾಟಿಲೆಟ್ಸ್. ನೆಕ್ಸ್ಟ್, ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ ಯಾವುದು? ಬ್ಲಡ್. ನೆಕ್ಸ್ಟ್, ಇನ್ಕ್ರೀಸಿಂಗ್ ಗರ್ತ್ ಆಫ್ ಸ್ಟೆಮ್ ಯಾವುದು? ಕೇಂಬಿಯಮ್. ನೆಕ್ಸ್ಟ್, ಲಿಗಮೆಂಟ್ ಜಾಯಿನ್ ಬೋನ್ ಟು ಬೋನ್. ಲಿಗಮೆಂಟ್ ಏನು ಮಾಡುತ್ತೆ? ಬೋನ್ ಟು ಬೋನ್ ಜಾಯಿನ್ ಮಾಡುತ್ತೆ. ಇವಾಗ ಬೋನ್ ಫ್ರ್ಯಾಕ್ಚರ್ ಆದಾಗ ಎರಡು ಜಾಯಿಂಟ್ ಆಗಿರುತ್ತಲ್ಲ, ಅದು ಅಲ್ಲಿ ಏನಿರುತ್ತೆ? ಲಿಗಮೆಂಟ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು ಮರಿಬೇಡಿ. ಇಂಗ್ಲೀಷ್ ಮೀಡಿಯಮ್ ಹೊರಗಿದ್ರೆ ಫಸ್ಟು ನೀವು ಶೇರ್ ಮಾಡಿ. ಓಕೆ, ಇವಾಗ ನೀವೇನು ಮಾಡ್ತೀರಾ? ಹೋಗ್ಬಿಟ್ಟು ಒಂದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಎನ್ವಿರಾನ್ಮೆಂಟ್. ಆ ವಿಡಿಯೋಲ್ಲಿ ಬಹಳ MCQs ಇದೆ, ಅದನ್ನು ಚೆಕ್ ಮಾಡಿ. ಅದನ್ನು ನೋಡಾದ್ಮೇಲೆ ನೀವು ಈ ಟಿಶ್ಯೂಸಲ್ಲಿ ಈ ಚಾಪ್ಟರ್ನ 9th ಸ್ಟ್ಯಾಂಡರ್ಡ್ದು ನೀವು ಮಿಕ್ಕಿದ್ದನ್ನು ಓದ್ಕೋಬೇಕು. 80% ನಾನು ಕ್ವೆಶನ್ಸ್ ಕವರ್ ಮಾಡಿದ್ದೀನಿ. ಇನ್ನೂ 20% ಎಲ್ಲಾದರೂ ಮಿಸ್ ಆಗಿದರೆ ಆ ಟಾಪಿಕ್ ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ. ಯಾಕಂದರೆ 100% ಈ ಚಾಪ್ಟರಿಂದ ನಿಮಗೆ paper 1, paper 2 ಎರಡರಲ್ಲೂ ಕೇಳ್ತಾರೆ. ಓಕೆ, ಥ್ಯಾಂಕ್ ಯು ಒನ್ಸ್ ಅಗೇನ್.